ನಿಮ್ಮ ಮಾತು ನಿಜ ಶಾಂಭಟ್ರೆ. ಅವರಿಗೆ ತಿಳಿಯೋದು ಏನಿದೆ, ನಮ್ಮದು ಅವಿವೇಕ ಅಷ್ಟೆ. ಸರಿಯಾಗಿ ಹೇಳಿದ್ರಿ ತಾಯಿ. ಅವ್ರ ಪ್ರಾಣ ದೇಹನ ಬಿಟ್ಟೋಗೋದು ಕೂಡ ಅವ್ರೀಗ ಉಪವಾಸ ಕೂತಿರೋದ್ರಿಂದ ಅಲ್ಲ. ಅವ್ರ ಮನಸ್ಸು ಮಾಡಿದಿದ್ರೆ ಜಪಮಾಲೆ ಹಿಡಿದ ಮರುಕ್ಷಣನೇ ಯಾತ್ರೆ ಮುಗಿಸ್ಬೋದಾಗಿತ್ತು. ಆದರೆ ಅವರು ಯಾರಿಗೋಸ್ಕರನೋ ಕಾಯ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಅಥವಾ ಯಾವುದೋ ಒಂದು ಕಾರ್ಯ ಹಾಗೆ ಉಳ್ಕೊಂಡಿರ್ಬೇಕು. ಅದು ಮುಗಿತಿದ್ದಾಗೆ ಬಟ್ಟೆ ಕಳಚಿದಷ್ಟೇ ಸುಲಭವಾಗಿ ದೇಹ ತ್ಯಾಗ ಮಾಡಿಬಿಡ್ತಾರೆ. ಆದರೆ ಅವರು ಯಾವ ಕಾರಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಆ ಶ್ರೀಹರಿಗೆ ಗೊತ್ತು. ಅರೆ ಗೋವಿಂದಗಳೇ, ಇಲ್ಲಿ ಕೂತಿದ್ದೀರೇ? ಬಾಳೆಹಣ್ಣು ಏನಾದರೂ ಬೇಕಿತ್ತಾ? ಬೇಡಪ್ಪ, ನಮ್ದೆಲ್ಲ ಆಗಿದೆ. ನೀವು ಹೀಗೆ ಹೇಳ್ತೀರಾ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಬಾಳೆಹಣ್ಣೇ ತರಲಿಲ್ಲ ಗೋವಿಂದ. ಶ್ಯಾಮ್ ಭಟ್ರೆ, ನಿಮ್ಗೊಂದು ಪ್ರಶ್ನೆ ಕೇಳಲೆ? ಕೇಳಪ್ಪ. ನೀವಿಬ್ಬರು ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದನ್ನ ನಾನು ಸ್ವಲ್ಪ ಕೇಳಿಸ್ಕೊಂಡೆ. ಅವರು ಯಾರಿಗೋಸ್ಕರನೋ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರಿ ಅಲ್ವಾ ನೀವು? ಹೌದು. ಅಂದಮೇಲೆ ಅವ್ರು ಎಂಥ ತಪಸ್ವಿಗಳೇ ಆದರೂ ಮೋಹ ಅವರನ್ನ ಬಿಟ್ಟಿಲ್ಲ ಅಂತ ಆಯ್ತಲ್ವಾ ಗೋವಿಂದ? ಚಚೆ, ಬೃಂದಾವನಕ್ಕೆ ತೆರಳೋದಕ್ಕೆ ಸಿದ್ಧರಾಗಿರೋರಿಗೆ ಮೋಹ ಎಲ್ಲಿಂದ ಬಂದಪ್ಪ? ಮತ್ತೆ ಕಾಯೋದಾದ್ರೂ ಏನಿದೆ? ನೋಡಪ್ಪ, ಋಷಿ ಮೂಲ ನದಿ ಮೂಲ ಹುಡ್ಕೋದಿಕ್ಕೆ ಹೋಗ್ಬಾರ್ದು. ಅವೆಲ್ಲವೂ ದೇವ ರಹಸ್ಯ. ನಾವೇನಿದ್ರು ಹುಲಮಾನವರು. ನಮಗೆ ಹೇಗೆ ತಿಳಿಬೇಕು? ಕಾದ್ ನೋಡೋಣ. ಕಾಯೋದು ನೋಡೋದು ಅಷ್ಟೇ ನಮ್ಮ ಕೈಲಾಗೋದು. ನಿಮಗೆ ಏನಾದರೂ ಬೇಕಾದರೆ ನನ್ನನ್ನು ಕರಿಬೇಡಿ. ನಾನೀಗ ನಿದ್ದೆ ಮಾಡೋಕೆ ಹೋಗ್ತಾ ಇದ್ದೀನಿ. ಮಠದ ಪರಿಕರ್ಮಿಗಳಿರ್ತಾರೆ, ಅವ್ರನ್ನ ಕರ್ಕೊಳ್ಳಿ ಗೋವಿಂದ. ನಾನಿನ್ನು ಬರಲೇ? ನಾವು ತೀರ್ಮಾನ ಮಾಡಿದಾಗಲೇ ಹೊರಟಿಗಿದ್ರೆ ಹರಿದ್ವಾರಕ್ಕೋ ವಾರಾಣಸಿಗೋ ಹೋಗಿರ್ತಾ ಇದ್ವಿ. ನಮ್ಮ ಕಥೆನೂ ಮುಗ್ದಿರ್ತಿತ್ತು. ಈಗ ಹೋಗೋಣ ಅಂದರೆ ಕಾಲಲ್ಲಿ ಕಸುವಿಲ್ಲ, ಮೈಯಲ್ಲಿ ಬಲ ಇಲ್ಲ. ಹಾಳಾದ ಮೋಹ, ಮದುವೆ, ಸೋಬಣ, ಬಾಣಂತನ ಅಂತ ಮುಂದೂಡಿದ್ದೇ ಬಂತು. ಅವತ್ತಿಗೆ ಅದೇ ಸರಿ ಅನ್ನಿಸ್ತು. ಆದರೆ ಇವತ್ತಿಗೆ ದುಬಾರಿ ಆಯಿತು ಅಂತ ಅನ್ನಿಸ್ತಿದೆ. ಸೀತಕ್ಕ, ಇಷ್ಟಕ್ಕೂ ಮನೆ 2 ಭಾಗ ಆಗುತ್ತೆ ಅಂತ ನಾವೇನು ಕನ್ಸ್ಕೊಂಡಿದ್ವಾ? ಗುರುಗಳೇನೋ ಲೆಕ್ಕಾಚಾರ ಹಾಕಿನೇ ಅವರಿಬ್ಬರನ್ನ ಬೇರೆ ಬೇರೆ ಮಾಡಿರ್ತಾರೆ. ಆದರೆ ಅವರನ್ನೇ ನಂಬಿರೋ ಪರಾವಲಂಬಿಗಳು ನಾವಿಬ್ಬರು ಇದ್ದೀವಿ ಅಂತ ಅವ್ರು ಯೋಚನೆ ಮಾಡಿಲ್ಲ. ನನಗಂತೂ ಈ ಸುದ್ದಿ ಕೇಳಿದಾಗ್ಲಿಂದ ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ತಲಲ್ಲಿ ಕಾಡಿಗೆ ಬಿಟ್ಟು ಹಾಗಾಗಿದೆ ನೋಡು. ಏನು ಮಾಡಬೇಕು, ನಾವು ಯಾರ ಜೊತೆಗಿರಬೇಕು ಗೊತ್ತಾಗ್ತಾನೇ ಇಲ್ಲ. ಗೋಪಿಗಾದ್ರೆ ಮಕ್ಕಳು, ಅವನಿಲ್ದಿದ್ರೆ ಇವನು, ಯಾರಾದರೂ ನೋಡ್ಕೋಬಹುದು. ಆದರೆ ನಮಗೆ ಕುಟ್ಟೆ ಹಿಡಿದ ಮರ, ಕಟ್ಟಿಗೆಗೂ ಬರೋದಿಲ್ಲ, ಬಾಗಿಲ್ಗೂ ಬರೋದಿಲ್ಲ. ಅವರೇನೋ ಚಿನ್ನದಂಥ ಮಕ್ಕಳೇ, ನೋಡ್ಕೊಳ್ಳೋದಿಲ್ಲ ಅನ್ನೋದಿಲ್ಲ. ಆದರೆ ನಮ್ಮ ಮನಸ್ಸು ಒಪ್ಪಬೇಕಲ್ಲ. ಹೆಗಲು ಎರಡಿದ್ದಾಗ ಭಾರ ಕಡಿಮೆ, ಒಂದೇ ಆದಾಗ ಹೊರೋದು ಕಷ್ಟನೇ. ಗುರುಗಳೇ ಸಂಕಲ್ಪ ಮಾಡ್ಕೊಂಡು ಕೂತಿರುವಾಗ ನಾವು ನಮ್ಮ ಸಂಕಟನ ಹೇಳ್ಕೋಬಾರ್ದಿತ್ತೇನೋ? ತಪ್ಪೇನಿಲ್ಲ ಬಿಡು ಸೀತಕ್ಕ. ತ್ರಿಕಾಲ ಜ್ಞಾನಿಗಳಾದ ಅವ್ರಿಗೆ ನಮ್ಮ ಸಂಕಟ ತಲುಪಿ